ಆರಾಮಾಗಿ ಪಚನ ಆಗೋದಂದ್ರೆ ಏನು? ನಾವೀಗ ಒಂದು ಕ್ವಾಂಟಿಟಿ ಹೇಳಿದ್ವಿ, ಅಂದ್ರೆ 4-5 ತಾಸ್ನಾಗ ನಮ್ಗೆ ಅದು ಪಚನ ಆಗ್ಬೇಕು. ಪಚನ ಆಗ್ಬೇಕಾದ್ರೆ ಏನೂ ತೊಂದರೆ ಕೊಡಬಾರ್ದು. ಈಗ ಉದಾಹರಣೆಗೆ ನಾ 2 ಚಪಾತಿ ತಗೊಂಡಿದ್ದೆ, 2 ಚಪಾತಿಯಿಂದ 2.5 ಚಪಾತಿಗೆ ಹೋದೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಪಚನ ಆಗ್ತದೆ. 3 ಹೋದೆ, ಸ್ವಲ್ಪ ತೊಂದರೆ ಆಯ್ತು. 4 ಹೋದೆ ಅಂದ್ರೆ ಬಹಳ ತೊಂದರೆ ಆಯ್ತು. ಅಂದ್ರೇನು, ಕ್ವಾಂಟಿಟಿ ಪ್ರಮಾಣ ಒಂಚೂರು ಹೆಚ್ಚು ಕಮ್ಮಿ ಮಾಡಿದಾಗ ನನಗೇನು ತೊಂದರೆ ಆಗ್ಲಿಲ್ಲ. 2ರಿಂದ 2.5 ಹೋದಾಗ ತೊಂದರೆ ಆಗ್ಲಿಲ್ಲ ಅಂದ್ರೆ ಏನದು, ಪಚನಕ್ಕೆ ಆರಾಮದ, ನಮಗದು ಪಚನಕ್ಕೆ ಬಹಳ ತೊಂದರೆ ಕೊಡಂಗಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಏನೂ ತೊಂದರೆ ಆಗಂಗಿಲ್ಲ, ಅದು ಪಚನಕ್ಕೆ ಹಗುರಾಗಿದ್ದು. ಇದೇ ಚಪಾತಿ ಯಾರಿಗಾದ್ರೂ ಪಚನಕ್ಕೆ ಭಾರ ಆಗ್ಬಹುದು. ಹೆಂಗ? 2 ಚಪಾತಿ ಬಿಟ್ಟು 2.5 ತಿಂದ್ರೆ ಅವ್ರಿಗೆ ತೊಂದರೆ ಆಗ್ತದ. 4-5 ತಾಸ್ನಾಗ ಹಸಿವೆ ಆಗಂಗಿಲ್ಲ, ಅಥವಾ ಹೊಟ್ಟೆ ಭಾರ, ಮೈ ಭಾರ, ನಿದ್ದೆ ಬಂದಂಗ ಆಗೋದು, ಹಿಂಗೆಲ್ಲ ಆಗ್ಬಹುದು. ಅದ್ರ ಅರ್ಥ ಏನು? ಅವ್ರಿಗೆ ಒಂದ್ ಸ್ವಲ್ಪ ಪ್ರಮಾಣ ಹೆಚ್ಚು ಕಮ್ಮಿ ಮಾಡಿದ್ರು ಅವ್ರಿಗೆ ತೊಂದರೆ ಆಗ್ತದ. ಅದರ ಅರ್ಥ ಅವರಿಗೆ ಚಪಾತಿ ಪಚನಕ್ಕೆ ತೊಂದರೆ ಕೊಡ್ತದ. ಆದ್ರ ಯಾರಿಗೆ 2 ಚಪಾತಿಯಿಂದ 2.5, 3 ಹೋದ್ರು ಏನೂ ತೊಂದರೆ ಆಗ್ಲಿಲ್ಲ, ಅವ್ರಿಗೆ ಏನ್ ಚಪಾತಿ ಪಚನಕ್ಕೆ ಹಗರದ. ಹೀಗೆ ಪ್ರತಿಯೊಂದು ಆಹಾರ ನಿಮಗೆ ಯಾವುದು ಪಚನಕ್ಕೆ ಹಗರದ, ಯಾವುದು ಪಚನಕ್ಕೆ ನಿಮಗೆ ತೊಂದರೆ ಕೊಡ್ತದ, ಅದನ್ನು ನಾವು ಕಂಡುಹಿಡಿಬೇಕು. ನೀವು ನಿಮ್ಮ ಹೊಟ್ಟೆ ಪ್ರಕಾರ ಅದನ್ನು ಕಂಡುಹಿಡಿಬೇಕು.